ವಿಶ್ವಾಸ ಅಭಿವೃದ್ಧಿ ಜನಕಲ್ಯಾಣದ 12 ವರ್ಷಗಳ ಅಭಿಯಾನದ ಸಂಚಾಲಕರಾದ ಶ್ರೀಯುತ ಉಪೇಂದ್ರ ಆಯುಕ್ತರಿದ್ದಾರೆ. ಇವರು ಅಭಿಯಾನದ ಸಹ ಸಂಚಾಲಕರಾದ ಶ್ರೀಮತಿ ಪದ್ಮಿನಿಯವರು, ಶ್ರೀಯುತ ದರ್ಶನ್ ಅವರು, ಶ್ರೀ ಹರೀಶ್ ನಾಯ್ಕ ಅವರು ಉಪಸ್ಥಿತರಿದ್ದಾರೆ. ಹಾಗೂ ಬಿಜೆಪಿ ಜಿಲ್ಲಾ ಮಾಧ್ಯಮದ ಸಹ ಸಂಚಾಲಕರಾದ ಶ್ರೀ ಮಂಜುನಾಥ್ ಅವರು ಉಪಸ್ಥಿತರಿದ್ದಾರೆ. ಈ ಪತ್ರಿಕಾಗೋಷ್ಠಿಯನ್ನು ಶ್ರೀಯುತ ಕೆ.ವೈ. ರಾಘವೇಂದ್ರ ಅವರು ನಡೆಸಿಕೊಡಬೇಕಾಗಿ ಕೇಳಿದ್ದಾರೆ. ಮತ್ತೊಮ್ಮೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರನ್ನು ಸ್ವಾಗತವನ್ನು ಪಡಿಸ್ತಾ ಗೌರವಿತ ಜಿಲ್ಲಾಧ್ಯಕ್ಷರೇ ಮತ್ತೆ ಎಲ್ಲ ಆತ್ಮೀಯ ಪದಾಧಿಕಾರಿಗಳೇ, ವಿಶೇಷವಾಗಿ ಮೋದಿಜಿಯವರ ನೇತೃತ್ವದ ಸರ್ಕಾರದ ಆಡಳಿತ ತುಂಬಿದಂಥ ಈ ಒಂದು ಸಂದರ್ಭದಲ್ಲಿ ಇಡೀ ರಾಷ್ಟ್ರಾದ್ಯಂತ ಅಭಿವೃದ್ಧಿಯ ವಿಚಾರಗಳನ್ನ, ಜನಕಲ್ಯಾಣ ವಿಚಾರಗಳನ್ನ ಜನರಿಗೆ ಮುಟ್ಟಿಸಬೇಕು ಅಂತ ಹೇಳಿ ಈ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಶಿವಮೊಗ್ಗದ ಜವಾಬ್ದಾರಿ ಹೊತ್ತಂತ ಕುಬೇಂದ್ರಪ್ಪನವರಿದ್ದಾರೆ, ಗೌರವಿತ ಪದ್ಮಿನಿ ಅವರೇ, ಸನ್ಮಾನಿಸಿದ ದರ್ಶನ್ ರವರೇ, ಹರೀಶ್ ರವರೇ, ಮತ್ತೆ ನಮ್ಮ ಮಾಧ್ಯಮದ ಪ್ರಮುಖ ಅಂತ ಚಂದ್ರಶೇಖರ್ ಇದ್ದಾರೆ, ಮಂಜುನಾಥ್ ಇದ್ದಾರೆ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಂತ ಸನ್ಮಾನಿಸಿದ ಮಾಲ್ತೇಶ್ ರವರೇ, ಈಗಾಗಲೇ ಅತ್ಯಂತ ಒಂದು ಹೆಮ್ಮೆ, ಸಂತೋಷ ತರುವಂತ ಒಂದು ವಿಚಾರ, ಭಾರತದ ಅತ್ಯಂತ ಸುದೀರ್ಘಾವಧಿ ಚುನಾಯಿತ ಪ್ರಧಾನಮಂತ್ರಿಗಳು, ದೇಶದ ಹೆಮ್ಮೆಯ ನಾಯಕರು, ಆದರಣೀಯ ಶ್ರೀ ನರೇಂದ್ರ ಮೋದಿಜಿಯವರ ನೇತೃತ್ವದ ಸರ್ಕಾರಕ್ಕೆ, ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರಿಗೆ ನಮ್ಮ ಶಿವಮೊಗ್ಗ ಕ್ಷೇತ್ರದ ಜನತೆಯ ಪರವಾಗಿ ಅಭಿನಂದನೆಯನ್ನು ತಮ್ಮ ಮುಖಾಂತರ ನಾನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಗೌರವಿತ ನರೇಂದ್ರ ಮೋದಿಜಿಯವರು ದೀರ್ಘಾವಧಿ ಚುನಾಯಿತ ಪ್ರಧಾನಮಂತ್ರಿಗಳು ಅಂತೇಳಿ ಮಾತ್ರ ಅಲ್ಲ, ಒಂದು ಶಾಶ್ವತವಾದಂಥ ಸಾಧನೆಗಳನ್ನ ಮೈಲುಗಲ್ಲಾಗಿ ಈ ದೇಶಕ್ಕೆ ಕೊಟ್ಟಂತ ಧೀಮಂತ ನಾಯಕರು. ಮೊನ್ನೆ 10ನೇ ತಾರೀಕು ನಮ್ಮ ಭಾರತದ ಪ್ರಜಾಸತ್ತಾತ್ಮಕ ಇತಿಹಾಸದ ಒಂದು ಮಹತ್ವಪೂರ್ಣ ಮೈಲಿಗಲ್ಲನ್ನ ನಾವೆಲ್ಲರೂ ಕೂಡ ಆಚರಣೆ ಮಾಡಿದ್ವಿ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 100ಕ್ಕಿಂತ ಹೆಚ್ಚಿನ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸುವ ಮುಖಾಂತರ ಬರುವಂತ ದಿನದಲ್ಲಿ ದೇಶಕ್ಕೆ ಯಾವುದೇ ಗಂಡಾಂತರ ಬರಬಾರದು, ಸವಾಲುಗಳನ್ನ ಎದುರಿಸುವಂತ ಒಂದು ಶಕ್ತಿ ಪ್ರಧಾನಮಂತ್ರಿಗಳಿಗೆ, ನರೇಂದ್ರ ಮೋದಿಜಿಯವರಿಗೆ ದೇವರು ಆಶೀರ್ವಾದ ಮಾಡಲಿ ಅಂತೇಳಿ ನಾವೆಲ್ಲರೂ ಕೂಡ ಪೂಜೆನ ಮಾಡಿಸಿದ್ದು ಕೂಡ ಗೊತ್ತಂತ ವಿಚಾರ. ಪ್ರಧಾನಮಂತ್ರಿಗಳು ಸತತವಾಗಿ 4399 ದಿನಗಳನ್ನ ಸಾರ್ಥಕವಾಗಿ ಪೂರೈಸಿದರು. ಗೌರವಿತ ಜವಾಹರ್ಲಾಲ್ ನೆಹರು ಅವರ 4398 ದಿನಗಳವರೆಗೆ ಕಾರ್ಯವನ್ನ ಮಾಡಿದ್ರು ಅಂತೇಳಿ ಇತಿಹಾಸ ಹೇಳುತ್ತೆ. ಮತ್ತೆ ಚುನಾಯಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರ ದಾಖಲೆ. ನೆಹರು ಅವರು ಆಫ್ಟರ್ ಇಂಡಿಪೆಂಡೆನ್ಸ್ 1947ರಿಂದ 52 ಕೂಡ ಎಲೆಕ್ಟೆಡ್ ಪ್ರಧಾನಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ರು. ತದನಂತರದ ಒಂದು ಲೆಕ್ಕವನ್ನು ತೆಗೆದುಕೊಂಡಾಗ ದೊಡ್ಡ ಒಂದು ಸಾಧನೆಯನ್ನ
ಒಂದು ಸುದೀರ್ಘವಾದಂಥ ಅವಧಿಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಈ ದೇಶದ ಸೇವೆಯನ್ನು ಸಲ್ಲಿಸಿದಂಥ ಮಹಾನ್ ನಾಯಕರು. ಮತ್ತೆ ಈ 12 ವರ್ಷದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಇಟ್ಟಂತ ಹೆಜ್ಜೆಗಳು ಆಶ್ಚರ್ಯ ಆಗುತ್ತೆ. ಒಂದು ಅಭೂತಪೂರ್ವವಾದಂಥ ಅಭಿವೃದ್ಧಿ ಇರ್ಬೋದು, ಅಸಾಮಾನ್ಯ ಜನ ಕಲ್ಯಾಣ ಇರ್ಬೋದು, ಅದ್ರ ಮುಖಾಂತರ ಒಂದು ಅದ್ವಿತೀಯ ಒಂದು ವಿಶ್ವಾಸವನ್ನ ದಾಖಲಿಸಿದ್ದು ಕೂಡ ಗೊತ್ತಂತ ವಿಚಾರ. ಇದರಲ್ಲೂ ಮುಖ್ಯವಾಗಿ ನಮ್ಮ ಮೋದಿಜಿಯವರು ಇಟ್ಟಂತ ಹೆಜ್ಜೆಯಲ್ಲಿ ಪ್ರಮುಖವಾಗಿ ಸುಮಾರು 25 ಕೋಟಿಗಿಂತ ಹೆಚ್ಚು ಭಾರತೀಯರನ್ನ ಬಡತನದಿಂದ ಯಶಸ್ವಿಯಾಗಿ ಮೇಲೆತ್ತುವಂತ ಕೆಲಸ ಇರಬಹುದು. ಸ್ವಚ್ಛ ಭಾರತ ಅಡಿಯಲ್ಲಿ ಸುಮಾರು 12 ಕೋಟಿಗಿಂತ ಹೆಚ್ಚು ಶೌಚಾಲಯಗಳನ್ನ ನಿರ್ಮಾಣ ಮಾಡಿದಂತ ಒಂದು ಕಾರ್ಯಕ್ರಮ ಇರಬಹುದು. ಜಲ್ ಜೀವನ್ ಮಿಷನ್ ಮುಖಾಂತರ ಸುಮಾರು 15 ಕೋಟಿಗಿಂತ ಹೆಚ್ಚಿನ ಮನೆಗಳಿಗೆ ನಲ್ಲಿ ನೀರನ್ನ, ಶುದ್ಧವಂತ ನೀರನ್ನ ತಲುಪಿಸುವಂತ ಒಂದು ಕಾರ್ಯ ಇರಬಹುದು. ಮತ್ತೆ ವಿಶೇಷವಾಗಿ ಗರೀಬ್ ಕಲ್ಯಾಣ ಯೋಜನೆಯಲ್ಲಿ ಸುಮಾರು 80 ಕೋಟಿ ನಾಗರಿಕರಿಗೆ ಉಚಿತವಾದಂತ ಆಹಾರ ಧಾನ್ಯವನ್ನ ವಿತರಣೆ ಮಾಡುವಂತ ಕಾರ್ಯಕ್ರಮ ಒಂದು ತಿಂಗಳು ಕೂಡ ನಿಲ್ಲದ ರೀತಿಯಲ್ಲಿ ತಲುಪಿಸುವಂತ ಕಾರ್ಯಕ್ರಮ ಇರಬಹುದು. ಮೋದಿಜಿಯವರು ಪ್ರಧಾನಮಂತ್ರಿಗಳು ಆದಂತ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಒಂದು 5 ನಗರಗಳಲ್ಲಿ ಮಾತ್ರ ನಾವು ಮೆಟ್ರೋ ಜಾಲ ಇತ್ತು ಅಂತೇಳಿ ಆ ದಾಖಲೆಯನ್ನು ಕೂಡ 12 ವರ್ಷಗಳಲ್ಲಿ ಸುಮಾರು 29 ನಗರಗಳಿಗೆ ಸುಮಾರು 1100 ಕಿಲೋಮೀಟರ್ಗಿಂತ ಹೆಚ್ಚು ಮೆಟ್ರೋವನ್ನ ಓಡಿಸುವಂತ ಒಂದು ಕಾರ್ಯವನ್ನ ಮಾಡಿದ್ದಾರೆ. ಇನ್ನು ಸುಮಾರು ಹತ್ತಿರ 900 ಕಿಲೋಮೀಟರ್ ಮೆಟ್ರೋ ಯೋಜನೆ ಕಾರ್ಯಕ್ರಮ ಕಾಮಗಾರಿ ಮುಂದುವರೆದಿದೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ವಿಶೇಷವಾಗಿ ಯುವಜನತೆಗಳಿಗೆ ಸ್ಟಾರ್ಟ್ಅಪ್ಗಳು ಅಪ್ ಟು 2014 ಹತ್ತತ್ರ ಒಂದು 400 ಇತ್ತು ಅಂತ ಹೇಳಿ ದಾಖಲೆ ಹೇಳುತ್ತೆ. ಈ 12 ವರ್ಷದ ಅವಧಿಯಲ್ಲಿ ಸುಮಾರು 2,30,000 ಹೆಚ್ಚು ಸ್ಟಾರ್ಟ್ಅಪ್ ಕಾರ್ಯವನ್ನ ನಿರ್ವಹಣೆಯನ್ನು ಮಾಡ್ತಾ ಇದೆ. ಇದು ಭಾರತ ವಿಶ್ವದ 3ನೇ ಅತಿ ದೊಡ್ಡ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆ ನಮ್ಮ ಭಾರತದಲ್ಲಿ ನಾವೆಲ್ಲರೂ ಕೂಡ ನೋಡಲಿಕ್ಕೆ ಸಾಧ್ಯ ಆಗಿದೆ. ಮತ್ತೆ ಹಿಂದೆಂದೂ ಕೂಡ ಕಾಣದ ರೈತ ಪರವಾದಂತ ಕಾರ್ಯಕ್ರಮಗಳನ್ನು ಸರ್ಕಾರ ಕೊಟ್ಟಿರುವುದು, ಅದರಲ್ಲೂ ವಿಶೇಷವಾಗಿ PM ಕಿಸಾನ್ ಯೋಜನೆ ಮುಖಾಂತರ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ, ₹1 ಕೂಡ ಸೋರಿಕೆ ಆಗದೆ 4 ಲಕ್ಷ ಕೋಟಿಗಿಂತ ಹೆಚ್ಚು ಹಣವನ್ನ ತಮ್ಮ ಬ್ಯಾಂಕ್ ಖಾತೆಗೆ ಹೋಗಿದ್ದಿರ್ಬೋದು. ಮತ್ತೆ MSP 12 ವರ್ಷಗಳಲ್ಲಿ ದ್ವಿಗುಣ ಡಬಲ್ ಮಾಡಿದ್ದು ಕೂಡ ಗೊತ್ತಂತ ವಿಚಾರ. ಇದು ರೈತ ಮೊದಲು ಅಂತೇಳಿ ಇಟ್ಕೊಂಡು ಆಡಳಿತದ 4,399 ದಿನಗಳಂದ್ರೂ ಕೂಡ ತಪ್ಪಾಗ್ಲಾರದು. ಪೂರ್ತಿ 4,399 ಈ ದಿನಗಳನ್ನ
ಸಂಪೂರ್ಣವಾಗಿ ರೈತರಿಗೆ ಡೆಡಿಕೇಟ್ ಮಾಡಿದ್ರು ಕೂಡ ತಪ್ಪಾಗಬಾರ್ದು. ಆ ರೀತಿಯಂತ ಯೋಜನೆಗಳನ್ನ ಗೌರವಂತ ಪ್ರಧಾನಮಂತ್ರಿಗಳು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ಅನೇಕ ದಾಖಲೆಗಳನ್ನು ಕೂಡ ಮಾಡಿದ್ದಾರೆ. ಅತಿ ಹೆಚ್ಚು ಕಾಂಗ್ರೆಸ್ಸೇತರ ಪಕ್ಷದ ಪ್ರಧಾನಿ ಅಧಿಕಾರದಲ್ಲಿ ನರೇಂದ್ರ ಮೋದಿಜಿಯವರು ಅಂತ ಹೇಳಿ ದಾಖಲೆ ಆಗಿದೆ. 2 ಬಾರಿ ಸಂಪೂರ್ಣವಾದಂತ ಬಹುಮತದ ಸ್ವಪಕ್ಷೀಯ ಸರ್ಕಾರವನ್ನ ಮುನ್ನಡೆಸಿದಂತ ಕಾಂಗ್ರೆಸ್ಸೇತರ ನಾಯಕರು ಅಂತ ಹೇಳಿ ದಾಖಲೆಯನ್ನ ನಾವು ಹೇಳ್ಬೋದು. ಜೊತೆಗೆ ಗುಜರಾತಿನ ಮುಖ್ಯಮಂತ್ರಿಗಳು ಆಗಿದ್ದ ಕಾಲಾವಧಿಯನ್ನು ತೆಗೆದುಕೊಂಡ್ರೆ ಸುಮಾರು 9,000 ದಿನಗಳು ಮುಖ್ಯಮಂತ್ರಿಗಳಾಗಿ ಮತ್ತೆ ಪ್ರಧಾನಮಂತ್ರಿಗಳಾಗಿ ಅಧಿಕಾರದಲ್ಲಿ ದೇಶದ ಒಂದು ಅತ್ಯಂತ ಒಬ್ಬ ಹೆಮ್ಮೆಯ ನಾಯಕರು ನರೇಂದ್ರ ಮೋದಿಜಿಯವರು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹೇಳ್ಬೋದು. ವಿಶೇಷವಾಗಿ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಸಾರ್ವಜನಿಕರಿಗೆ ಮತ್ತೊಮ್ಮೆ ನಾನು ನೆನಪು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಈ 12 ವರ್ಷಗಳಲ್ಲಿ ಒಂದು 12 ಐತಿಹಾಸಿಕ ಮೈಲಿಗಳನ್ನ ಸಂಕ್ಷಿಪ್ತವಾಗಿ ತಮ್ಮ ಮುಖಾಂತರ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಜನ್ಧನ್ ಯೋಜನೆ ಡಿಬಿಟಿ ಮುಖಾಂತರ ಜನರಿಗೆ ಬ್ಯಾಂಕ್ ಖಾತೆಗಳಲ್ಲಿ ಖಾತೆ ಇರಲಿಲ್ಲ, ಖಾತೆಯನ್ನು ತೆರೆಯುವಂತಹ ಒಂದು ಕೆಲಸಗಳಿರ್ಬೋದು. ನೇರ ಲಾಭ ವರ್ಗಾವಣೆಯನ್ನ ಡಿಬಿಟಿ ಮುಖಾಂತರ ಕೊಡುವಂತ ಯೋಜನೆ ಇರ್ಬೋದು. ಸ್ವಚ್ಛ ಭಾರತ್ ಮಿಷನ್ ಇರ್ಬೋದು, ಆವಾಸ್ ಯೋಜನೆ ಇರ್ಬೋದು, ಜಲ್ ಜೀವನ್ ಮಿಷನ್ ಇರ್ಬೋದು, ಆಯುಷ್ಮಾನ್ ಭಾರತ್ ಇರ್ಬೋದು. ಈ ರೀತಿಯಂತ ಯೋಜನೆಗಳ ಮುಖಾಂತರ ದೇಶದ ಜನರ ಒಂದು ಘನತೆಯನ್ನ ಮತ್ತೆ ಜೀವನ ಮಟ್ಟವನ್ನ ಏರಿಸುವಂತ ದಿಕ್ಕಿನಲ್ಲಿ ಒಂದು ಅಮೂಲ್ಯಕರವಾದಂತಹ ಒಂದು ಬದಲಾವಣೆಯನ್ನ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ನಿಮ್ಗೆ ಕೊಟ್ಟಂತ ವಿಚಾರಗಳು ಇರ್ಬೋದು. ಇನ್ನು ಡಿಜಿಟಲ್ ಇಂಡಿಯಾ ಚಿಂತನೆಯನ್ನ ಮಾಡಿದ್ರೆ UPI ವಿಶ್ವಗುರು ಅಂದ್ರೆ ಕೂಡ ತಪ್ಪಾಗ್ಲಾರ್ದು. ಯಾಕಂದ್ರೆ ವಿಶ್ವಕ್ಕೆ ಒಂದು ಮೇಲ್ಪಂಕ್ತಿಯನ್ನ ಹಾಕೊಟ್ಟಂತ ಭಾರತ ಸುಮಾರು ಸಾಮಾನ್ಯ ಜನರ ಒಂದು ಡಿಜಿಟಲ್ ಪಾವತಿ ವಹಿವಾಟೇನಿದೆ UPI ಪಾಲು 85% ಇದೆ ಅಂತ ಹೇಳಿ ದಾಖಲೆ ಹೇಳ್ತಾ ಇದೆ. ಸುಮಾರು ಮಾರ್ಚ್ 2026ಕ್ಕೆ 2264 ಕೋಟಿ ವಹಿವಾಟನ್ನ ತಲುಪಿದೆ ಅಂತ ಹೇಳ್ತಾರೆ. ಡಿಜಿಟಲ್ ವಹಿವಾಟು 9 ಪಟ್ಟು ಹೆಚ್ಚಾಗಿದೆ. ಕೋವಿಡ್ ಸಂಕಷ್ಟ ಸಂದರ್ಭ ಇರ್ಬೋದು, ಮಧ್ಯ ರಾಷ್ಟ್ರಗಳ ಪಾಶ್ಚಿಮಾತ್ಯ ರಾಷ್ಟ್ರಗಳ ಯುದ್ಧ ನಡೀತಾ ಇದೆ. ಇಂಥ ಸಂದರ್ಭದಲ್ಲೂ ಕೂಡ ಆರ್ಥಿಕತೆ ವಿಚಾರದಲ್ಲಿ ವಿಶ್ವದಲ್ಲಿ 11ನೇ ಸ್ಥಾನದಲ್ಲಿದ್ದಂತಹ ಭಾರತವನ್ನ 4ನೇ ಸ್ಥಾನಕ್ಕೆ ತರುವಂತ ದಿಕ್ಕಿನಲ್ಲಿ ಅತ್ಯಂತ ಯಶಸ್ವಿ ಕಾರ್ಯಕ್ರಮಗಳನ್ನ ಜಾರಿ ತರುವ ಮುಖಾಂತರ 2014 ಆ ಸಂದರ್ಭದಲ್ಲಿ GDP ಇದ್ದಿದ್ದು 106 ಲಕ್ಷ ಕೋಟಿ. ಇವತ್ತು 331 ಲಕ್ಷ ಕೋಟಿಗೆ ಅಂದ್ರೆ 3 ಪಟ್ಟು ಹೆಚ್ಚುವಂತ ಕೆಲಸ ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ದಾಖಲೆಯ ಒಂದು ಕಾರ್ಯಕ್ರಮಗಳನ್ನ ಆಗ್ತಾ ಇರೋದು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಮೂಲಭೂತ ಸೌಕರ್ಯಗಳ ಒಂದು ಕ್ರಾಂತಿ ಅಂದ್ರೂ ಕೂಡ ತಪ್ಪಾಗ್ಲಾರದು. ರೈಲ್ವೆ ಯೋಜನೆ ಇರ್ಬೋದು, ರೈಲ್ವೆ ಬಜೆಟ್ಗೆ ಇಟ್ಟಂತ ಹಣ ಇರ್ಬೋದು, ನಮ್ಮ ಮಲೆನಾಡು
ಶಿವಮೊಗ್ಗನೂ ಕೂಡ ನಾವು ತೆಗೆದುಕೊಂಡ್ರು ಕೂಡ ಸುಮಾರು 20 22 ಸಾವಿರ ಕೋಟಿಯಷ್ಟು ಹಣವನ್ನ ಎಲ್ಲ ಯೋಜನೆಗಳ ಮುಖಾಂತರ ನಮ್ಮ ಮಲೆನಾಡಿಗೆ ತಲುಪಿದೆ. ಈ ಸಂದರ್ಭ ನಾನು ಅಭಿನಂದನೆ ಕೂಡ ಸಂಸತ್ ಸದಸ್ಯನಾಗಿ ನಾನು ಸಲ್ಲಿಸಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಸ್ಮಾರ್ಟ್ ಸಿಟಿಗೆ ಸುಮಾರು 990 ಕೋಟಿ 73 ಯೋಜನೆಗಳನ್ನು ನಮ್ಮ ಶಿವಮೊಗ್ಗದಲ್ಲಿ ನಾವು ಜಾರಿ ತರುವಂತ ಕೆಲಸ ಆಯಿತು. ಕುವೆಂಪು ಅವರ ಹೆಸರಲ್ಲಿ ವಿಮಾನ ನಿಲ್ದಾಣ ಈಗಾಗಲೇ ಲೋಕಾರ್ಪಣೆ ಆಗಿದೆ. ಸಿಗಂದೂರು ಸೇತುವೆ ಇರ್ಬೋದು, ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ರೈಲ್ವೆ ಮಾರ್ಗ ಇರ್ಬೋದು, ವಿಶೇಷವಾಗಿ ಏನಾದರೂ ಮಾಡಿ ನಮ್ಮ ಕೋಸ್ಟಲ್ಗೆ ಮಂಗಳೂರಿಗೆ ಸಂಪರ್ಕವನ್ನ ರೈಲ್ವೆ ಜಾಲವನ್ನ ತರಬೇಕು ಅಂತೇಳಿ ಪ್ರಯತ್ನ ಮಾಡಿ ಶಿವಮೊಗ್ಗ, ಶೃಂಗೇರಿ, ಮಂಗಳೂರು ಫೈನಲ್ ಲೊಕೇಶನ್ ಸರ್ವೆ ಈಗ ಆಲ್ರೆಡಿ ಆಗ್ತಾ ಇದೆ. ಈ ರೀತಿ ರೈಲ್ವೆ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ, ದೇಶದಲ್ಲೂ ಕೂಡ ನೋಡ್ತಾ ಇದ್ದೀವಿ. ಇನ್ನು ಜನರ ಒಂದು ಆರೋಗ್ಯ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ಆಯುಷ್ಮಾನ್ ಭಾರತ್ ವಿಶ್ವದ ಒಂದು ಅತಿ ದೊಡ್ಡ ಒಂದು ಆರೋಗ್ಯ ಕಾರ್ಯಕ್ರಮ. ಸುಮಾರು 55 ಕೋಟಿಗಿಂತ ಹೆಚ್ಚು ಫಲಾನುಭವಿಗಳಿಗೆ ತಲುಪುವಂತ ಕಾರ್ಯಕ್ರಮ ಆಗಿದೆ. ಸುಮಾರು 1.48 ಲಕ್ಷ ಕೋಟಿ ಈ ಯೋಜನೆಗೆ ವೆಚ್ಚ ಮಾಡಿದ್ದಾರೆ. ಸುಮಾರು 10 ಕೋಟಿಗಿಂತ ಹೆಚ್ಚು ಜನರಿಗೆ ಆಯುಷ್ಮಾನ್ ಚಿಕಿತ್ಸೆಯನ್ನ ತಲುಪುವಂತ ಕಾರ್ಯ ಆಗಿದೆ. ಮತ್ತೆ 2024ರಲ್ಲಿ ಘೋಷಣೆ ಮತ್ತೊಮ್ಮೆ ಆಯಿತು, 70 ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲ ಹಿರಿಯ ನಾಗರಿಕರನ್ನು ಕೂಡ ಈ ಆಯುಷ್ಮಾನ್ ವಯೋವಂದನ್ ಕಾರ್ಡ್ ವಿತರಣೆ ಕೂಡ ಮಾಡಿದ್ರ ಮುಖಾಂತರ ಆ ಒಂದು ಸೆಕ್ಟರ್ಗೂ ಕೂಡ ಸಾಕಷ್ಟು ಇದರಿಂದ ಅನುಕೂಲ ಆಗುತ್ತೆ. ಶಿವಮೊಗ್ಗದಲ್ಲಿ ಮೊನ್ನೆ ಮಂತ್ರಿಗಳು ಬಂದು ಬಡವರಿಗೆ ಸೂರು ಉದ್ಘಾಟನೆನ ಮಾಡಿದ್ರು. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಎಲ್ಲರಿಗೂ ಕೂಡ ವಸತಿಯನ್ನ ಕೊಡಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿದ್ರು. ಇಡೀ ದೇಶದಲ್ಲಿ ಸುಮಾರು 4 ಕೋಟಿಗಿಂತ ಹೆಚ್ಚಿನ ಮನೆಗಳ ನಿರ್ಮಾಣವನ್ನು ಮಾಡುವಂತ ಕಾರ್ಯ ಆಯಿತು. ಜಲ್ ಜೀವನ್ ಮಿಷನ್ ಒಂದು ಐತಿಹಾಸಿಕವಾದಂತಹ ಒಂದು ಚಿಂತನೆ. ಪ್ರತಿ ಗ್ರಾಮೀಣ ಮನೆಗೆ, ಅದು ಎಸ್ಪೆಷಲಿ ನಮ್ಮ ಪಶ್ಚಿಮ ಘಟ್ಟ, ತೀರ್ಥಹಳ್ಳಿ, ಮಲೆನಾಡು ಈ ಭಾಗದವನ್ನ ಲೆಕ್ಕ ತೆಗೆದುಕೊಂಡು ತುಂಬಾ ಕಷ್ಟಕರವಾದಂತಹ ಒಂದು ಕೆಲಸ ಆದರೂ ಕೂಡ ದೇಶದಲ್ಲಿ ಸುಮಾರು 15 ಕೋಟಿ ಮನೆಗಳಿಗೆ ನಲ್ಲಿ ಸಂಪರ್ಕವನ್ನ, ನಲ್ಲಿಯ ಮುಖಾಂತರ ನೀರನ್ನು ಕೊಡುವಂತ ಪ್ರಯತ್ನ ಒಂದು ದಾಖಲೆಯ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ನೀರಿಗೋಸ್ಕರ ಕಿಲೋಮೀಟರ್ ಗಟ್ಟಲೆ ಪಾಪ ತಾಯಿಂದರು ಬೆಳಗ್ಗೆ ಇದ್ರೆ ಅದೇ ದೊಡ್ಡ ಕಾರ್ಯ. ಒಂದು ಕಾಲದಲ್ಲಿ ಬಾವಿಯಿಂದ ತರಬೇಕು, ನದಿಯಿಂದ ತರಬೇಕು. ಈ ರೀತಿಯಂತ ಒಂದು ಅನುಕೂಲವನ್ನ ನಮ್ಮ ತಾಯಿಂದರು ಮುಡಿಸುವಂತ ಕಾರ್ಯ ಕೂಡ ಆಗಿದೆ. ಮತ್ತೆ ರಾಷ್ಟ್ರದ ಒಂದು ರಕ್ಷಣೆ ವಿಚಾರವನ್ನು ತೆಗೆದುಕೊಂಡ್ರೆ ಝೀರೋ ಟಾಲರೆನ್ಸ್, ಭಯೋತ್ಪಾದನೆ ವಿರುದ್ಧ ಶೂನ್ಯ ಸಹಿಷ್ಣುತೆ. ಮೊದಲು ಟೆರರಿಸ್ಟ್ ಆಕ್ಟಿವಿಟೀಸ್ ನಡೆದ ಮೇಲೆ ನಮ್ಮ ಕಡೆಯಿಂದ ಅದಕ್ಕೆ ಉತ್ತರವನ್ನ ಕೊಡ್ತಾ ಇದ್ವಿ. ಆದರೆ ಈಗ ಬದಲಾವಣೆ ನಾವು ಗಮನಿಸ್ತಾ ಇದ್ದೀವಿ. ನಾವೇ ನುಗ್ಗಿ ಆ ಉಗ್ರರಿರುವಂತಹ ತಾಣಗಳನ್ನ ಸದೆಬೆಳೆಯುವಂತ ಪ್ರಯತ್ನ ಕೂಡ ಆಗ್ತಾ ಇದೆ. ಅಲ್ಲೊಂದಿಲ್ಲೊಂದು ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು, ಬಾಲ್ಕೋಟೆ ಸ್ಟ್ರೈಕ್ ಇರ್ಬೋದು, ಈ ರೀತಿಯಂತ ಘಟನೆಗಳು ಕೂಡ ಆಗಿದ್ದು ಒಂದು ವೈರಿ ದೇಶಗಳಿಗೂ ಕೂಡ ನುಗ್ಗಿ ಹೊಡೆಯುವಂತ ಒಂದು ತಾಕತ್ತು ಇವತ್ತಿನ ಒಂದು ಭಾರತದ ಒಂದು ಸೈನಿಕರ ಒಂದು ವಿಶ್ವಾಸವನ್ನು ಹೆಚ್ಚುವಂತ ಕೆಲಸ ಕೂಡ ಆಗಿದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.
GST, ಒಂದು ದೇಶ ಒಂದು ತೆರಿಗೆ. ಈ ಕಾರ್ಯಕ್ರಮ ಜಾರಿಗೆ ತಂದಿದ್ದು ಕೂಡ ಸಾಕಷ್ಟು ಒಂದು ಉದ್ಯೋಗಸ್ಥರಲ್ಲಿ, ವ್ಯಾಪಾರಸ್ಥರಲ್ಲಿ, ಕೈಗಾರಿಕೋದ್ಯಮಿಗಳಲ್ಲಿ ಒಂದು ಬದಲಾವಣೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ನಾನು ನಿನ್ನೆ ಬೆಳಗ್ಗೆ 10 ಗಂಟೆಯಿಂದ ನಾವು ನಮ್ಮ ಜಿಲ್ಲಾ ಅಧ್ಯಕ್ಷರು ಪೂರ್ತಿ ನಮ್ಮ ಮಾಚನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅರ್ಧ ದಿನ, ಯಾಕೆಂದ್ರೆ ಪ್ರಧಾನಮಂತ್ರಿಗಳ ವಿಚಾರಗಳು ನಮ್ಮ ಶಿವಮೊಗ್ಗ ಮುಟ್ಟಿದ್ಯಾ, ನಮ್ಮ ಕಡುಬಡವರಿಗೆ ತಲುಪಿದ್ಯಾ, ನಮ್ಮ ಕೈಗಾರಿಕಾ ಉದ್ಯಮಿಗಳಿಗೆ ತಲುಪಿದ್ಯಾ ಅಂತ ಹೇಳಿ ಅರ್ಧ ದಿನ ಅವ್ರ ಜೊತೆಗೆ ನಾವು ಸಮಯವನ್ನ ಕಳೆಯುವಂತ ಪ್ರಯತ್ನ ಮಾಡಿದ್ವಿ. ಕೇಳಿದೆ ನಾನು ಕೈಗಾರಿಕಾ ಉದ್ಯಮಿಗಳಿಗೆ, ಆತ್ಮನಿರ್ಭರ್ ಭಾರತ್ ಪ್ರಧಾನಮಂತ್ರಿಗಳ ಒಂದು ಅತ್ಯಂತ ಒಂದು ದಿಟ್ಟವಾದಂತ ಒಂದು ಚಿಂತನೆ ಆಗಿದೆ. ಇದು ನಿಮಗೆ ಅನುಕೂಲ ಆಗಿದೆಯಾ, ನಿಮಗೆ ಆರ್ಡರ್ಸ್ಗಳು ಬರ್ತಾ ಇದೆಯಾ ಅಂತ ಹೇಳಿದಾಗ ಅವ್ರು ಹೇಳ್ತಾ ಇದ್ರು, 30 ದೇಶಗಳಿಗೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಇಲ್ಲಿಂದ, ಫೌಂಡ್ರಿ ಕ್ಲಸ್ಟರ್ ಮುಖಾಂತರ ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ಗಳು, ಡಿಫೆನ್ಸ್ ರಿಲೇಟೆಡ್ ಆರ್ಡರ್ಸ್ಗಳು ಕೂಡ ಬರ್ತಾ ಇದೆ. ಈವನ್ ವಂದೇ ಭಾರತ್ ಉದಾಹರಣೆಗೆ ಗುಜರಾತ್ ಮತ್ತೆ ಮುಂಬೈಗೆ ಏನಪ್ಪ ಪೂನಾ ಅಹಮದಾಬಾದ್ ಆ ಎಕ್ಸ್ಪ್ರೆಸ್ ಟ್ರೈನ್ ಇವತ್ತು ಕೆಲಸ ಆಗ್ತದೆ. ಸುಮಾರು 4,000 ಕೋಟಿ ಒಂದು ಅಗ್ರಿಮೆಂಟ್ ಏನು ಜಪಾನ್ ಜೊತೆಗೆ, ಟೆಕ್ನಾಲಜಿನೂ ಕೂಡ ನಮ್ದು, ಮತ್ತೆ ಅದಕ್ಕೆ ಬೇಕಾದಂತ ಲೋನ್ ಅನ್ನ 80,000 crores 80,000 crores ಅನ್ನ 0.something% ಮಾತ್ರ ಇಂಟ್ರೆಸ್ಟ್ ಗೆ ಕೊಟ್ಟಿದ್ದಾರೆ. ನಮ್ಮಲ್ಲೇ ಆ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಬೇಕು ಅಂತೇಳಿ ಒಂದು ಮಾಡೆಲ್ ಆಗಿ ಅದನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ದೇಶದ ಇನ್ನೂ 5 ದಿಕ್ಕಿಗೆ 5 ಕಾರಿಡಾರ್ಗಳನ್ನ, ಅದೇ ಟೆಕ್ನಾಲಜಿಯನ್ನ ನಮ್ಮ ಭಾರತದ ವಿಜ್ಞಾನಿಗಳಿಗೆ, ನಮ್ಮ ಭಾರತದ ಟೆಕ್ನಿಷಿಯನ್ಸ್ಗಳಿಗೆ, ನಮ್ಮ ಟೆಕ್ನಿಕಲ್ ಇಂಜಿನಿಯರ್ಸ್ಗಳಿಗೆ ಅದನ್ನ ಕಾಪಿ ಮಾಡಿಕೊಂಡು ಇನ್ನೂ 5 ದಿಕ್ಕಿನಲ್ಲಿ ಆ ಕಾರಿಡಾರ್ನ ಎಕ್ಸ್ಪೆಂಡ್ ಮಾಡುವಂತ ಕೆಲಸ. ಈ ರೀತಿ ಇಷ್ಟೊಂದು ಸೂಕ್ಷ್ಮವಾಗಿ ಅನಿವಾರ್ಯವಾಗಿ ಒಂದ್ ಮಾತ್ರ ಇಂಪೋರ್ಟ್ ಅನ್ನ ಮಾಡ್ಕೊಂಡು ಇನ್ನು ಉಳಿದಿದ್ದನ್ನ ನಮ್ಮ ಸ್ವಾವಲಂಬಿ ನಮ್ಮ ಯೂತ್ಸ್ ಮುಖಾಂತರ ಈ ಒಂದು ಯೋಜನೆಗಳನ್ನ ಜಾರಿ ತರುವಂತ ಕೆಲಸಗಳು ಆಗ್ತಾ ಇದೆ. ಬಾಹ್ಯಾಕಾಶ ಇರ್ಬೋದು, ವಿಜ್ಞಾನ ಇರ್ಬೋದು, ಚಂದ್ರಯಾನ 3 ಇರ್ಬೋದು, ಇದರಲ್ಲೂ ಕೂಡ ಸಾಧನೆ ನಾವೆಂದು ಕೂಡ ಗಮನಿಸ್ತಾ ಇದ್ದೀವಿ. ರಾಮ ಜನ್ಮಭೂಮಿ ಎಷ್ಟು ವರ್ಷದ ತಪಸ್ಸು, ಎಷ್ಟು ವರ್ಷದ ಹೋರಾಟ ಇವತ್ತು ಕಾರ್ಯರೂಪಕ್ಕೆ ಬಂದಾಯಿತು. ಆರ್ಟಿಕಲ್ 370 ವಿಧೇಯಕವನ್ನ ರದ್ದುಗೊಳಿಸಿ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಈ ರೀತಿ 12 ವರ್ಷಗಳಲ್ಲಿ ದಾಖಲೆಯ ಈ ಎಲ್ಲ ಕಾರ್ಯಕ್ರಮಗಳನ್ನ ಜನರಿಗೆ ಮುಟ್ಟಿಸುವಂತ ಕೆಲಸ. ಹಿಂದೆ ಅಟಲ್ಜಿ ಹೇಳಿದ್ರು, ಅಧಿಕಾರವನ್ನು ಕಳ್ಕೊಂಡಾಗ ನಾನು ಮಾಡಿದಂತ ಅಭಿವೃದ್ಧಿ ಕಾರ್ಯ ಎಲ್ಲೋ ಒನಗೆ ಕಟ್ಟಕಡೆಯ ವ್ಯಕ್ತಿಗೆ ಮುಡಿಸುವಂತ ದಿಕ್ಕಿನಲ್ಲಿ ಕೊರತೆ ಆಯ್ತು ಅಂತ ಹೇಳಿದ್ರು. ಆ ತಪ್ಪು ಯಾವುದೇ ಕಾರಣಕ್ಕೂ ಕೂಡ ಆಗ್ಬಾರದು, ಜನರಿಗೆ ಮುಡಿಸುವಂತ ಕಾರ್ಯ ಆಗ್ಬೇಕು ಅಂತೇಳಿ ನಮ್ಮ ಸಂಘಟನೆಗೆ ನಮ್ಮ ಸರ್ಕಾರ ಕರೆಯನ್ನು ಕೊಟ್ಟಾಗ ವೇದಿಕೆ ಮೇಲಿರುವಂತ ಎಲ್ಲ ನಮ್ಮ ಪಕ್ಷದ ಹಿರಿಯರ ಒಂದು ನೇತೃತ್ವ, ಚುನಾಯಿತ ಪ್ರತಿನಿಧಿಗಳ ಒಂದು ನೇತೃತ್ವದಲ್ಲಿ ಇಡೀ ಶಿವಮೊಗ್ಗ ಕ್ಷೇತ್ರದಲ್ಲಿ ಈ ಕಾರ್ಯವನ್ನು ನಾವು ಹಮ್ಮಿಕೊಂಡಿದ್ವಿ. ಅದು ತಕ್ಕಂತೆ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೂಡ ಜನರಿಗೆ ಮುಡಿಸುವಂತ ಕಾರ್ಯವನ್ನು ತಾವು ಕೂಡ ಮಾಡ್ತಾ ಇದ್ದೀರಿ. ಇಂಥ ಒಂದು ಐತಿಹಾಸಿಕವಾದಂತಹ ಒಂದು ಸಂದರ್ಭದಲ್ಲಿ ಭಾರತದ ಅತ್ಯಂತ ಸುದೀರ್ಘವಾದಂತಹ ಚುನಾಯಿತ ಪ್ರಧಾನಮಂತ್ರಿಗಳಾದಂಥ ವಿಶ್ವನಾಯಕ ನರೇಂದ್ರ ಮೋದಿಜಿ ಅವರಿಗೆ ಮತ್ತೊಮ್ಮೆ ನಾನು ನಮ್ಮ ಕ್ಷೇತ್ರದ ಜನರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಧಾನಮಂತ್ರಿಗಳ ಮಹತ್ವಾಕಾಂಕ್ಷಿ ಯೋಜನೆ ಬಡವರಿಗೆ ಮೊದಲು 4 ಸಿಲಿಂಡರ್ ಕೊಟ್ಟು ವರ್ಷಕ್ಕೆ, ಆಮೇಲೆ 3 ಸಿಲಿಂಡರ್ ಆಯ್ತು. ಈಗ 2 ಸಿಲಿಂಡರ್ ಕೊಡಬೇಕಂತ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಸಾಕಾಗುತ್ತಾ 2 ಸಿಲಿಂಡರ್? ಸರ್, ಒಂದು ತಮ್ಮ ಪತ್ರಿಕೆಗಳಲ್ಲೇ ನಾವು ನೋಡಿದ ಪ್ರಕಾರ ಈ ಒಂದು ಯುದ್ಧದ ಸಂದರ್ಭದಲ್ಲಿ ಇಸ್ರೇಲ್, ಇರಾನ್, ಈ ಪಾಶ್ಚಿಮಾತ್ಯ ರಾಷ್ಟ್ರಗಳೆಲ್ಲ ಏನು ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ. ಮತ್ತು ನಮ್ಮ ದೌರ್ಭಾಗ್ಯ ಅಂದ್ರೆ ಎಲ್ಲದೂ ಕೂಡ ಇಂಪೋರ್ಟ್ ಮಾಡ್ಕೊಬೇಕು. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇರ್ಬೋದು, LPG ಇರ್ಬೋದು. ಇವತ್ತು ಇಡೀ ನಮ್ಮ ದೇಶದ ಪ್ರತಿಯೊಬ್ಬ ಬಡವನು ಕೂಡ ಗೊತ್ತಾಗಿದೆ
ಎಷ್ಟು ಕಷ್ಟಪಟ್ಟು ಇವತ್ತು ನಾವು ಎಲ್ಲದೂ ಕೂಡ ಇಂಪೋರ್ಟ್ ಮಾಡಿಕೊಂಡು ಸರ್ಕಾರ ಜನರಿಗೆ ಮುಟ್ಟಿಸುವಂತ ಕಾರ್ಯ ಆಗ್ತಾ ಇದೆ ಅಂತ ಹೇಳಿ. ಹಾಗಾಗಿ ಈ ಸಂದರ್ಭದಲ್ಲಿ ಈ ಒಂದು ಕೊರತೆಯ ಒಂದು ಸಂದರ್ಭದಲ್ಲಿ ಸೂಕ್ಷ್ಮವಾಗಿರುವಂತಹ ಒಂದು ಸಂದರ್ಭದಲ್ಲಿ ಅಕ್ಕಪಕ್ಕ ರಾಷ್ಟ್ರಗಳಲ್ಲಿ 250 ml 350 ml ಟಾನಿಕ್ ಬಾಟಲ್ಸ್ಗಳು ಇರುತ್ತೆ, ಅದರಲ್ಲಿ ಪೆಟ್ರೋಲ್ ಡೀಸೆಲ್ ತಗೊಂಡು ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ಎಚ್ಚರಿಕೆಯಿಂದ ನಿರ್ವಹಣೆ ಮಾಡುವಂತ ಕಾರ್ಯ ಆಗ್ತಾ ಇದೆ. ಇದ್ಯಾವುದು ಕೂಡ ಪರ್ಮನೆಂಟ್ ಆಗಿ ಈ ಸಮಸ್ಯೆ ಇರಲ್ಲ, ಮತ್ತು ಆದಷ್ಟು ಬೇಗ ಅದನ್ನ ಸರಿ ಮಾಡುವಂತ ಕಾರ್ಯ ಕೂಡ ಆಗ್ತಾ ಇದೆ. ನಿನ್ನೆ ಮೊನ್ನೆ ನಮ್ಮ ಕಾರ್ಗೋ ಶಿಪ್ ಮೇಲೂ ಕೂಡ ಅಟ್ಯಾಕ್ ಆಗುವಂತ 2-3 ಘಟನೆಗಳು ಕೂಡ ನಡೆದಿರೋದು ನಿಮ್ಗೆ ಗೊತ್ತಂತ ವಿಚಾರ. ಇವತ್ತು ಒಂದು ಹಡಗಿಗೆ 4 ಒಂದು ಕಾರ್ಗೋ ಶಿಪ್ಗೆ 4-5 ಸೆಕ್ಯೂರಿಟಿಗೋಸ್ಕರ ಶಿಪ್ಗಳನ್ನ ಕಳಿಸಬೇಕಾಗಿದೆ. ಖರ್ಚು ವೆಚ್ಚಗಳು ಹೆಚ್ಚಾಗ್ತಾ ಇದೆ. ಅತ್ಯಂತ ಸೂಕ್ಷ್ಮವಾಗಿ ತೆಗೆದುಕೊಂಡಂತ ಕೆಲಸ ಆಗ್ತಾ ಇದೆ ಸರ್. ಎಲ್ಲ ರಾಜ್ಯಗಳ ನಡುವೆ ಅನುದಾನ ಹಂಚಿಕೆ ವಿಷಯದಲ್ಲಿ ಬೇಕಿರುವಂತಹ ರಾಜ್ಯಗಳನ್ನ ಹೆಚ್ಚು ಅನುದಾನ ನೀಡಿ ಕೆಲವು ರಾಜ್ಯಗಳಿಗೆ ಕಡಿಮೆ ಅನುದಾನವನ್ನ ಕೊಡ್ತೇವೆ ಅನ್ನೋ ಆರೋಪ. ಯಾವುದೇ ಕಾರಣಕ್ಕೂ ಕೂಡ ಪಾರ್ಶಾಲಿಟಿ ನಮ್ಮ ಸರ್ಕಾರ ಯಾವತ್ತೂ ಕೂಡ ಮಾಡಿಲ್ಲ. ಇಡೀ ದೇಶ ಒಂದು ಅಂತೇಳಿ ಚಿಂತನೆ ಮಾಡಿ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಕೆಲವು ಕೇಂದ್ರದ ಕಾರ್ಯಕ್ರಮಗಳನ್ನ, ಉದಾಹರಣೆಗೆ ನಮ್ಮ PMGSY ನರೇಗಾ ಕಾರ್ಯಕ್ರಮ, ನಮ್ಮ ಕೇಂದ್ರ ಸರ್ಕಾರ ಒಂದು ಚಿಂತನೆ ಮಾಡಿ ಒಂದು ಕಾರ್ಯಕ್ರಮಗಳನ್ನ ಕೊಟ್ಟಿದೆ. ಅದಕ್ಕೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಸ್ಪಂದನೆ ಮಾಡ್ತಾ ಇಲ್ಲ. ಮಾಡಲಿಲ್ಲ ಅಂದ್ರೂ ಕೂಡ ನಿನ್ನೆ ಸುಮಾರು ಇಡೀ ದೇಶಕ್ಕೆ 1 ಲಕ್ಷ ಕೋಟಿ ಹತ್ತತ್ರ ಹಣ ಬಿಡುಗಡೆ ಏನಾಗಿದೆ. ನಮ್ಮ ರಾಜ್ಯದಲ್ಲೂ ಅದನ್ನು ಪಾಲನ್ನ ಕೊಡುವಂತ ಕೆಲಸ ಮಾಡಿದ್ದಾರೆ. ಈ ಕಾರ್ಯಕ್ರಮ ಅವ್ರು ಇಂಪ್ಲಿಮೆಂಟ್ ಮಾಡಬೇಕಾಗಿದೆ, ಮಂಡತನ ಮಾಡ್ತಾ ಇದ್ದಾರೆ. ಇದರ ಕೆಲವು ಅನೇಕ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಆ ತಪ್ಪು ವೆಸ್ಟ್ ಬೆಂಗಾಲ್ ಅಲ್ಲಿ ಮಾಡಿದ್ರು, ಜನ ಅವರಿಗೆ ಬುದ್ಧಿ ಕಲಿಸುವಂತ ಕೆಲಸ ಮಮತಾ ಬ್ಯಾನರ್ಜಿ ಅವರು ಮಾಡಿದರೆ ಕಂಡು ಬಂದಿದೆ. ಆ ತಪ್ಪನ್ನೇ ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯ ಸರ್ಕಾರ ಕೂಡ ಮಾಡಬಾರ್ದು ಅಂತ ನಾನು ವಿನಂತಿಯನ್ನ ಮಾಡ್ಕೊಳ್ತೀನಿ ಸರ್. ಏನ್ ಸರ್? ಸಹಜ, ಈಗ ಕೂತಂತೂ ಎಡವಲ್ಲ, ನಡಿಬೇಕಾದ್ರೆ ಎಡವದ್ ಸಹಜ. ಗೊತ್ತೋ ಗೊತ್ತಿಲ್ಲದಾಗೆ ಆ ಘಟನೆಗಳು ನಡೆದಾಗ ಮತ್ತೆ ಅದನ್ನ ಸರಿ ಮಾಡಿಕೊಂಡು ಸರಿದಾರ ತೆಗೆದುವಂತ ಕೆಲವು ಘಟನೆಗಳು ಆಗಿದೆ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ಉಡಾನಿಗೆ ಅದೇ ಕಳಿಸಿದ್ದಾರೆ. ಅವ್ರು ಕೈ ಬಿಟ್ರು ಸರ್. ಅವರು ವಿಶೇಷವಾಗಿ ಚೀಫ್ ಸೆಕ್ರೆಟರಿ ಅವರಿಗೆ ಖುದ್ದಾಗಿ 2-3 ಬಾರಿ ನಾವು ಗೌರವಂತ ಪ್ರಹ್ಲಾದ್ ಜೋಶಿ ಅವರು ಕೂಡ ಮಾತಾಡಿದ್ವಿ. ಆದ್ರೆ ಗುಲ್ಬರ್ಗಾ ಮತ್ತೆ ಬೀದರ್ಗೆ ಆ ಒಂದು ವಯಬಿಲಿಟಿ ಫಂಡಿಂಗ್ ಏನಿದೆ ಅಲ್ಲಿ ಕೊಟ್ರು, ಇಲ್ಲಿ ಮತ್ತೆ ಅವಾಯ್ಡ್ ಮಾಡಿದ್ರು. ಅದು ಕೊಟ್ಟಿದ್ರೆ ಆಸ್ ಇಟ್ ಈಸ್ ಮುಂದುವರಿತಾ ಇತ್ತು. ಆಯ್ತು, ಈಗ ನಮ್ಮನ್ನ ಕೇಂದ್ರಕ್ಕೆ ಹಾಕುವಂತ ಕೆಲಸ ಮಾಡಿದ್ದಾರೆ. ಕೇಂದ್ರದಲ್ಲೇ ಆದಷ್ಟು ಬೇಗ ಉಡಾನ್ ಟೆಂಡರ್ನಲ್ಲಿ ನಮ್ಮ ಶಿವಮೊಗ್ಗ ಬೆಂಗಳೂರು ಲೈನ್ ಅನ್ನ ಕ್ಲಿಯರ್ ಮಾಡಿಸಿ ಫ್ಲೈಟ್ ತರೋ ಪ್ರಯತ್ನ ಮಾಡ್ತೀವಿ. ಈಗ ಉಡಾನ್ ಸೆಕೆಂಡ್ ಥರ್ಡ್, ಈಗ ಉಡಾನ್ 4th ಈಗ ಇದ್ರಲ್ಲಿ ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ. ಚೀಫ್ ಸೆಕ್ರೆಟರಿ ಹತ್ರ ಮಾತಾಡಿದಾಗ ಸೊ ಆಫೀಸ್ ಮೇಲೆ ನಾನು ಕಳಿಸ್ಕೊಡ್ತೀನಿ ಅಂದ್ರು. ಸರಿ ಅಂತ ಹೇಳಿ ಶಾಲಿನಿ ರಜನೀಶ್ ಮೇಡಮ್ಗೆ ಮಾತಾಡಿದಾಗ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಉಳಿದ ಫಾಲೋಅಪ್ ನಾನು ನಾಳೆ 16 ಹೋಗ್ತಾ ಇದ್ದೀನಿ, ಫಾಲೋಅಪ್ ಮಾಡ್ತೀನಿ. ಎಸ್ ಸರ್.